ಪ್ರಭಾ ಮಲ್ಲಿಕಾರ್ಜುನ್ ಅವರೇನು ಕಡಿಮೆ ಇಲ್ಲ. ಅವರು ಕೂಡ ದಾವಣಗೆರೆ ಹತ್ತಿರದ ಕಕ್ಕರಗೊಳ್ಳದ ಪಟೇಲ್ ವೀರಪ್ಪನವರ ಕುಟುಂಬದಿಂದ ಬಂದಿರತಕ್ಕಂತ ತಾಯಿ. ಅವರು ಪಟೇಲ್ ವೀರಪ್ಪನವರಂದ್ರೆ ಆ ಇಡೀ ಊರಿಗೆ ಬಹಳ ಬೇಕಾದಂತ ವ್ಯಕ್ತಿ, ಸಮಾಜ ಸೇವಕಿಯಾದಂತ ವ್ಯಕ್ತಿಯವರು. ಅವರು ಕೂಡ ಶಾಮನೂರು ಶಿವಶಂಕರಪ್ಪನವರ ಆತ್ಮೀಯರು, ಬಂಧುಗಳು ಆಗಿದ್ದಾರೆ. ನಮ್ಮ ಮಲ್ಲಣ್ಣ ಅವರ ಮಾವನವರು, ಅವರ ಅಲ್ಲಿಂದ ಬಂದಂತ ಇದು ಅವರಲ್ಲೂ ಈ ಒಂದು ರೂಢಿ ಬೆಳವಣಿಗೆ ಆಗಿದೆ. ಸಮಾಜ ಸೇವೆ, ದೇಶ ಸೇವೆ, ಜನಾರ್ದನ ಸೇವೆ ಅನ್ನೋದು ನಮ್ಮ ಎಸ್ ಮಲ್ಲಿಕಾರ್ಜುನ್ ಅವರ ಕುಟುಂಬರಾದಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಅಳವಡಿಸಿಕೊಂಡಿದ್ದಾರೆ. ಅವರು ಬಂದ ಮೇಲೆ ಬಹುಶಃ ಈ ಎಸ್ ಕೇರ್ ಟ್ರಸ್ಟ್ ಅನ್ನೋ ಒಂದು ಟ್ರಸ್ಟ್ ಒಂದು ಮಂದಗತಿಯಲ್ಲಿ ನಡೀತಾ ಇತ್ತು. ಪ್ರಭಾ ಮಲ್ಲಿಕಾರ್ಜುನ್ ಅವರು ಬಂದ ಮೇಲೆ ಬಹಳಷ್ಟು ಜೋರಾಗಿ ತುಂಬಾ ಕಾರ್ಯಕ್ರಮ, ಅದರಲ್ಲೂ ಹೆಚ್ಚಿನ ಹೆಣ್ಣು ಮಕ್ಕಳಿನ ಆರೋಗ್ಯಕ್ಕಾಗಿ ತುಂಬಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಸ್ತನ ಕ್ಯಾನ್ಸರು, ಗರ್ಭಕೋಶದ ಕ್ಯಾನ್ಸರು, ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ಗಳು, ನವಜಾತ ಶಿಶುಗಳ ಮಕ್ಕಳ ಬೆಳವಣಿಗೆಗೆ ಆಸ್ಪತ್ರೆಯಲ್ಲಿ ಬೆಳವಣಿಗೆ ಇಷ್ಟು ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅಂದ್ರೆ ಬಹುಶಃ ದಾವಣಗೆರೆ ಮುಂದೊಂದು ದಿನ ಈ ನಗರದ ಎಲ್ಲ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜನರ ಆರೋಗ್ಯಕ್ಕೆ ಬಹಳ ಹೆಚ್ಚಿನ ಹೆಲ್ಪ್ ಆಗ್ತಾ ಇತ್ತು. ನಾನು ಬಹಳ ತುಂಬಾ ಹಿಂದೆ ಕೇಳ್ತಾ ಇದ್ದೆ, ಯಾರಾದ್ರೂ ಆರೋಗ್ಯ ಸರಿ ಇಲ್ಲ ಅಂದ್ರೆ ಮಣಿಪಾಲ್ಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು ಅಂತಿದ್ರು. ಮಣಿಪಾಲ್, ಬೆಂಗಳೂರು ಮೀರಿಸಿರ್ತಕ್ಕಂಥ ಎಲ್ಲ ಆರೋಗ್ಯದ ವ್ಯವಸ್ಥೆನ ದಾವಣಗೆರೆ ನಗರದಲ್ಲಿ ಉಚಿತವಾಗಿ ಮಾಡಿಕೊಟ್ಟಿರ್ತಕ್ಕಂಥವ್ರು. ಆ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಅವರ ಕನಸು ಕೂಸು ಅವರು ಕೂಡ ತುಂಬಾ ಹೆಚ್ಚಿನ ಶ್ರಮ ವಹಿಸಿ ಭಕ್ತಿಯಿಂದ ಈ ಕೆಲಸನ ಮಾಡ್ಕೊಂತ ಇದ್ದಾರೆ. ಅಂತಹ ವ್ಯಕ್ತಿತ್ವಕ್ಕೆ ನಾವುಗಳು ಸಹಕಾರ ನೀಡಬೇಕು. ಅವರನ್ನ ಚುನಾಯಿತರನ್ನಾಗಿ ಈ ಬಾರಿ ಲೋಕಸಭಾ ಕ್ಷೇತ್ರ ಎಂಪಿ ಆಗಿ ಅವರಿಗೆ ನಾವು ಎಲೆಕ್ಷನ್ ನಲ್ಲಿ ಗೆಲ್ಲಿಸಿ ಡೆಲ್ಲಿ ಕಳಿಸಿ ನಮ್ಮ ದಾವಣಗೆರೆ ನಗರ ಸುತ್ತಮುತ್ತಲಿನ ಎಲ್ಲ ಲೋಕಸಭಾ ಕ್ಷೇತ್ರದ ಹಳ್ಳಿಗಳಲ್ಲೂ ಅವರ ಪ್ರಭಾವ ಬೀರಲಿ, ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸುತ್ತೇನೆ. ನಮಸ್ತೆ.